ನಮಸ್ತೆ ಗೆಳೆಯರೇ, ಕೇಂದ್ರ ಸರ್ಕಾರದಿಂದ 1 ಕೋಟಿ ಸ್ವಂತ ಮನೆಗಳಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿದೆ. ಯಾರಿಗೆ ಇರಲು ಇಲ್ಲಿಯವರೆಗೆ ಸ್ವಂತ ಮನೆ ಇಲ್ಲವೋ ಅಂಥವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೂ ಕೇಂದ್ರ ಸರ್ಕಾರದಿಂದ ಉಚಿತ ಮನೆಯನ್ನು ಪಡೆದುಕೊಳ್ಳಬಹುದಾಗಿದೆ. ಅರ್ಜಿಯನ್ನು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಪಿಎಂ ಆವಾಸ್ ಯೋಜನಾ 2.0 ಎಂದು ಸರ್ಚ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕಿಗೆ ಒಮ್ಮೆ ಭೇಟಿ ನೀಡಿ. ಈ ಯೋಜನೆಗೆ ಸಹಾಯಧನವಾಗಿ 2.5 ಲಕ್ಷದಿಂದ 3 ಲಕ್ಷದವರೆಗೆ ಸಹಾಯಧನವಾಗಿ ನೀಡುತ್ತಾರೆ. ಮೊದಲನೆಯ ಯೋಜನೆ ಫಲಾನುಭವಿ ನೇತೃತ್ವದ ನಿರ್ಮಾಣ. ಈ ಯೋಜನೆಯಡಿಯಲ್ಲಿ 3 ಲಕ್ಷದವರೆಗಿನ ವಾರ್ಷಿಕ ಆದಾಯವನ್ನು ಹೊಂದಿರುವ ಹಿಂದುಳಿದ ಆರ್ಥಿಕತೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಸೇರಿದ ವೈಯಕ್ತಿಕ ಅರ್ಹ ಕುಟುಂಬಗಳಿಗೆ 2.5 ಲಕ್ಷದವರೆಗೆ ಹಣಕಾಸಿನ ನೆರವು ನೀಡುತ್ತದೆ. ತಮ್ಮದೇ ಆದ ಲಭ್ಯವಿರುವ ಭೂಮಿಯಲ್ಲಿ 45 ಚದರ ಮೀಟರ್ ವರೆಗೆ ಹೊಸ ಮನೆಗಳನ್ನು ನಿರ್ಮಿಸಲು ಅವಕಾಶ ಕಲ್ಪಿಸಿಕೊಡುತ್ತದೆ. ಇದರಲ್ಲಿ ಎರಡನೆಯ ಯೋಜನೆ ಪಾಲುದಾರಿಕೆಯಲ್ಲಿ ಕೈಗೆಟುಕುವ ವಸತಿ ಅಂದರೆ ಅಫೋರ್ಡೆಬಲ್ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್. ಪಾಲುದಾರಿಕೆಯಲ್ಲಿ ಕೈಗೆಟುಕುವ ವಸತಿ ಮನೆಯನ್ನು ಹೊಂದಲು ಇಡಬ್ಲ್ಯೂಎಸ್ ಫಲಾನುಭವಿಗಳಿಗೆ ಹಣಕಾಸಿನ ನೆರವು ನೀಡುತ್ತದೆ. ಇದರ ಅಡಿಯಲ್ಲಿ 30 ರಿಂದ 45 ಚದರ ಮೀಟರ್ ಕಾರ್ಪೊರೇಟ್ ಪ್ರದೇಶದಲ್ಲಿ ಕೈಗೆಟುಕುವ ಮನೆಗಳನ್ನು ಸಾರ್ವಜನಿಕ ಅಥವಾ ಖಾಸಗಿ ಏಜೆನ್ಸಿಗಳು ನಿರ್ಮಿಸುತ್ತವೆ. ಈ ಯೋಜನೆಯು ಕೂಡ ಇಡಬ್ಲ್ಯೂಎಸ್ ಅಂದರೆ ಆರ್ಥಿಕವಾಗಿ ಹಿಂದುಳಿದ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲಾಗುತ್ತದೆ. ನಂತರ ಈ ಯೋಜನೆಯಲ್ಲೇ ಮೂರನೇ ಭಾಗವಾಗಿ ಕೈಗೆಟುಕುವ ಬಾಡಿಗೆ ವಸತಿ ಎಆರ್ಎಚ್ ಅಂದರೆ ಅಫೋರ್ಡೆಬಲ್ ರೆಂಟಲ್ ಹೌಸಿಂಗ್. ಮನೆಯನ್ನು ಹೊಂದಲು ಬಯಸದ ಆದರೆ ಅಲ್ಪಾವಧಿಯ ಆಧಾರದ ಮೇಲೆ ವಸತಿ ಅಗತ್ಯವಿರುವ ನಗರವಾಸಿಗಳಿಗೆ ಅಥವಾ ಮನೆಯನ್ನು ನಿರ್ಮಿಸಲು ಅಥವಾ ಖರೀದಿಸಲು ಹಣಕಾಸಿನ ಸಾಮರ್ಥ್ಯವನ್ನು ಹೊಂದಿರುವವರಿಗೆ ಈ ಯೋಜನೆಯು ಕೈಗೆಟುಕುವ ಮತ್ತು ನೈರ್ಮಲ್ಯವಾದ ಸ್ಥಳವನ್ನು ಖಚಿತಪಡಿಸುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾಗುವ ದಾಖಲೆಗಳು: ಅರ್ಜಿದಾರರ ಆಧಾರ್ ಕಾರ್ಡ್, ಅರ್ಜಿದಾರರ ಕುಟುಂಬದಲ್ಲಿ ಇರುವಂತಹ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್, ಅರ್ಜಿದಾರರ ಚಾಲ್ತಿಯಲ್ಲಿರುವ ಬ್ಯಾಂಕ್ ಪಾಸ್ಬುಕ್, ಅರ್ಜಿದಾರರ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಹಾಗೂ ಮನೆ ಕಟ್ಟಬೇಕಾಗಿರುವ ಜಾಗದ ಪತ್ರಗಳು. ಈ ಎಲ್ಲ ದಾಖಲೆಗಳನ್ನು ನೀವು ರೆಡಿ ಮಾಡಿಟ್ಟುಕೊಂಡು ನಾವು ತಿಳಿಸಿರುವ ವಿಳಾಸಕ್ಕೆ ಅಥವಾ ಆನ್ಲೈನ್ನಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಮಾಹಿತಿಯನ್ನು ತಲುಪುವವರೆಗೂ ಶೇರ್ ಮಾಡಿ.